ಯೂಟ್ಯೂಬರ್ ಸಮೀರ್ ಆತನ ವಿರುದ್ಧ ಸಾಲು ಸಾಲು ದೂರುಗಳು ಈಗ ದಾಖಲಾಗ್ತಾ ಇದೆ. ಮತ್ತೊಂದು ದೂರು ದಾಖಲಾಗಿದೆ. ಬಿಎಚ್ಪಿ ಮುಖಂಡ ಮಂಜುನಾಥ್ ಜೈನ್ ಈಗ ದೂರನ್ನ ಕೊಟ್ಟಿದ್ದಾರೆ. ಎಲ್ಲಿ? ಕಡೂರು ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿರೋದು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ದೂರು ದಾಖಲಾಗಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಅದು ಕಡೂರಿನಲ್ಲಿ ಬಿಎಚ್ಪಿ ಮುಖಂಡರಾದಂತಹ ಮಂಜುನಾಥ್ ಜೈನ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರನ್ನ ದಾಖಲಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ದೂರೊಂದು ದಾಖಲಾಗಿದೆ. ಈ ಸಮೀರ್ ವಿರುದ್ಧ ಅನೇಕ ದೂರುಗಳು ಈಗ ದಾಖಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಂಕಷ್ಟಗಳು ಸಮೀರ್ಗೆ. ಯಾಕಂದ್ರೆ ಎಲ್ಲಾ ಕಂಪ್ಲೇಂಟ್ಸ್ ಅನೇಕ ಸ್ಟೇಷನ್ಗಳಲ್ಲಿ ಈಗ ದಾಖಲಾಗ್ತಾ ಇರೋದ್ರಿಂದ ಒಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನನ್ನ ಪಡೆದು ಬಂಧನದಿಂದ ಪಾರಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಏನು ಅನ್ನುವಂತಹ ಪ್ರಶ್ನೆ. ಜೊತೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ವಿಚಾರಣೆಗೂ ಕೂಡ ಹಾಜರಾಗಲೇಬೇಕಾಗುತ್ತೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಕಡೂರು ಠಾಣೆಯಲ್ಲಿ ಈಗ ಕೇಸ್ ಕೊಟ್ಟಿದ್ದಾರೆ, ದೂರನ್ನ ದಾಖಲು ಮಾಡಿದ್ದಾರೆ. ಒಂದು ಕ್ಷಣಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ನಿನ್ನೆ ಅಂದುಕೊಂಡ್ರು ಕೂಡ ಮುಂದಿನ ದಿನಗಳಲ್ಲಿ ಇದೆಯಲ್ಲ ಮತ್ತಷ್ಟು ಕೇಸ್ಗಳು ದಾಖಲಾಗ್ತಾನೆ ಇದೆ. ವಿಡಿಯೋ ಮಾಡಿ, ಎಐ ವಿಡಿಯೋ ಮಾಡಿ, ಆಧಾರರಹಿತ ಹೇಳಿಕೆಗಳನ್ನ ಕೊಟ್ಟು ಆರೋಪಗಳನ್ನ ಮಾಡಿ ಆ ನಂತರದಲ್ಲಿ ಆ ವಿಡಿಯೋದಲ್ಲಿ ಹಾದಿ ತಪ್ಪಿಸುವಂತಹ ವಿಚಾರಗಳನ್ನ ಹೇಳಿರೋದು, ಸುಳ್ಳು ಹೇಳಿರೋದು, ಇದೆಲ್ಲದಕ್ಕೂ ಕೂಡ ಆಧಾರಗಳನ್ನ ಕೊಡಬೇಕಾಗುತ್ತೆ. ಯಾವ ರೀತಿಯ ಆಧಾರಗಳನ್ನ ಸಮೀರ್ ಎಂಡಿ ರೆಡಿ ಮಾಡ್ಕೋತಾನೆ ಅನ್ನೋದು ಬೇರೆ ವಿಚಾರ. ಆದ್ರೆ ಆಧಾರಗಳೇ ಇಲ್ಲದೆ ಈಗ ಆರೋಪ ಮಾಡಿರೋದು ಬಹಳ ಕುತ್ತು ತರ್ತಾ ಇದೆ. ಮತ್ತೊಂದು ದೂರು ದಾಖಲಾಗಿದೆ. ಯೂಟ್ಯೂಬರ್ ಸಮೀರ್ ಆತನ ವಿರುದ್ಧ ಸಾಲು ಸಾಲು ದೂರುಗಳು ಈಗ ದಾಖಲಾಗ್ತಾ ಇದೆ. ಮತ್ತೊಂದು ದೂರು ದಾಖಲಾಗಿದೆ. ಬಿಎಚ್ಪಿ ಮುಖಂಡ ಮಂಜುನಾಥ್ ಜೈನ್ ಈಗ ದೂರನ್ನ ಕೊಟ್ಟಿದ್ದಾರೆ. ಎಲ್ಲಿ? ಕಡೂರು ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿರೋದು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ದೂರು ದಾಖಲಾಗಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಅದು ಕಡೂರಿನಲ್ಲಿ ಬಿಎಚ್ಪಿ ಮುಖಂಡರಾದಂತಹ ಮಂಜುನಾಥ್ ಜೈನ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರನ್ನ ದಾಖಲಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ದೂರೊಂದು ದಾಖಲಾಗಿದೆ. ಈ ಸಮೀರ್ ವಿರುದ್ಧ ಅನೇಕ ದೂರುಗಳು ಈಗ ದಾಖಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಂಕಷ್ಟಗಳು ಸಮೀರ್ಗೆ. ಯಾಕಂದ್ರೆ ಎಲ್ಲಾ ಕಂಪ್ಲೇಂಟ್ಸ್ ಅನೇಕ ಸ್ಟೇಷನ್ಗಳಲ್ಲಿ ಈಗ ದಾಖಲಾಗ್ತಾ ಇರೋದ್ರಿಂದ ಒಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನನ್ನ ಪಡೆದು ಬಂಧನದಿಂದ ಪಾರಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಏನು ಅನ್ನುವಂತಹ ಪ್ರಶ್ನೆ. ಜೊತೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ವಿಚಾರಣೆಗೂ ಕೂಡ ಹಾಜರಾಗಲೇಬೇಕಾಗುತ್ತೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಕಡೂರು ಠಾಣೆಯಲ್ಲಿ ಈಗ ಕೇಸ್ ಕೊಟ್ಟಿದ್ದಾರೆ, ದೂರನ್ನ ದಾಖಲು ಮಾಡಿದ್ದಾರೆ. ಒಂದು ಕ್ಷಣಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ನಿನ್ನೆ ಅಂದುಕೊಂಡ್ರು ಕೂಡ ಮುಂದಿನ ದಿನಗಳಲ್ಲಿ ಇದೆಯಲ್ಲ ಮತ್ತಷ್ಟು ಕೇಸ್ಗಳು ದಾಖಲಾಗ್ತಾನೆ ಇದೆ. ವಿಡಿಯೋ ಮಾಡಿ, ಎಐ ವಿಡಿಯೋ ಮಾಡಿ, ಆಧಾರರಹಿತ ಹೇಳಿಕೆಗಳನ್ನ ಕೊಟ್ಟು ಆರೋಪಗಳನ್ನ ಮಾಡಿ ಆ ನಂತರದಲ್ಲಿ ಆ ವಿಡಿಯೋದಲ್ಲಿ ಹಾದಿ ತಪ್ಪಿಸುವಂತಹ ವಿಚಾರಗಳನ್ನ ಹೇಳಿರೋದು, ಸುಳ್ಳು ಹೇಳಿರೋದು, ಇದೆಲ್ಲದಕ್ಕೂ ಕೂಡ ಆಧಾರಗಳನ್ನ ಕೊಡಬೇಕಾಗುತ್ತೆ. ಯಾವ ರೀತಿಯ ಆಧಾರಗಳನ್ನ ಸಮೀರ್ ಎಂಡಿ ರೆಡಿ ಮಾಡ್ಕೋತಾನೆ ಅನ್ನೋದು ಬೇರೆ ವಿಚಾರ. ಆದ್ರೆ ಆಧಾರಗಳೇ ಇಲ್ಲದೆ ಈಗ ಆರೋಪ ಮಾಡಿರೋದು ಬಹಳ ಕುತ್ತು ತರ್ತಾ ಇದೆ. ಮತ್ತೊಂದು ದೂರು ದಾಖಲಾಗಿದೆ. ಯೂಟ್ಯೂಬರ್ ಸಮೀರ್ ಆತನ ವಿರುದ್ಧ ಸಾಲು ಸಾಲು ದೂರುಗಳು ಈಗ ದಾಖಲಾಗ್ತಾ ಇದೆ. ಮತ್ತೊಂದು ದೂರು ದಾಖಲಾಗಿದೆ. ಬಿಎಚ್ಪಿ ಮುಖಂಡ ಮಂಜುನಾಥ್ ಜೈನ್ ಈಗ ದೂರನ್ನ ಕೊಟ್ಟಿದ್ದಾರೆ. ಎಲ್ಲಿ? ಕಡೂರು ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿರೋದು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ದೂರು ದಾಖಲಾಗಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಅದು ಕಡೂರಿನಲ್ಲಿ ಬಿಎಚ್ಪಿ ಮುಖಂಡರಾದಂತಹ ಮಂಜುನಾಥ್ ಜೈನ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರನ್ನ ದಾಖಲಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ದೂರೊಂದು ದಾಖಲಾಗಿದೆ. ಈ ಸಮೀರ್ ವಿರುದ್ಧ ಅನೇಕ ದೂರುಗಳು ಈಗ ದಾಖಲಾಗ್ತಾ ಇದೆ.
ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಂಕಷ್ಟಗಳು ಸಮೀರ್ಗೆ. ಯಾಕಂದ್ರೆ ಎಲ್ಲಾ ಕಂಪ್ಲೇಂಟ್ಸ್ ಅನೇಕ ಸ್ಟೇಷನ್ಗಳಲ್ಲಿ ಈಗ ದಾಖಲಾಗ್ತಾ ಇರೋದ್ರಿಂದ ಒಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನನ್ನ ಪಡೆದು ಬಂಧನದಿಂದ ಪಾರಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಏನು ಅನ್ನುವಂತಹ ಪ್ರಶ್ನೆ. ಜೊತೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ವಿಚಾರಣೆಗೂ ಕೂಡ ಹಾಜರಾಗಲೇಬೇಕಾಗುತ್ತೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಕಡೂರು ಠಾಣೆಯಲ್ಲಿ ಈಗ ಕೇಸ್ ಕೊಟ್ಟಿದ್ದಾರೆ, ದೂರನ್ನ ದಾಖಲು ಮಾಡಿದ್ದಾರೆ. ಒಂದು ಕ್ಷಣಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ನಿನ್ನೆ ಅಂದುಕೊಂಡ್ರು ಕೂಡ ಮುಂದಿನ ದಿನಗಳಲ್ಲಿ ಇದೆಯಲ್ಲ ಮತ್ತಷ್ಟು ಕೇಸ್ಗಳು ದಾಖಲಾಗ್ತಾನೆ ಇದೆ. ವಿಡಿಯೋ ಮಾಡಿ, ಎಐ ವಿಡಿಯೋ ಮಾಡಿ, ಆಧಾರರಹಿತ ಹೇಳಿಕೆಗಳನ್ನ ಕೊಟ್ಟು ಆರೋಪಗಳನ್ನ ಮಾಡಿ ಆ ನಂತರದಲ್ಲಿ ಆ ವಿಡಿಯೋದಲ್ಲಿ ಹಾದಿ ತಪ್ಪಿಸುವಂತಹ ವಿಚಾರಗಳನ್ನ ಹೇಳಿರೋದು, ಸುಳ್ಳು ಹೇಳಿರೋದು, ಇದೆಲ್ಲದಕ್ಕೂ ಕೂಡ ಆಧಾರಗಳನ್ನ ಕೊಡಬೇಕಾಗುತ್ತೆ. ಯಾವ ರೀತಿಯ ಆಧಾರಗಳನ್ನ ಸಮೀರ್ ಎಂಡಿ ರೆಡಿ ಮಾಡ್ಕೋತಾನೆ ಅನ್ನೋದು ಬೇರೆ ವಿಚಾರ. ಆದ್ರೆ ಆಧಾರಗಳೇ ಇಲ್ಲದೆ ಈಗ ಆರೋಪ ಮಾಡಿರೋದು ಬಹಳ ಕುತ್ತು ತರ್ತಾ ಇದೆ. ಮತ್ತೊಂದು ದೂರು ದಾಖಲಾಗಿದೆ. ಯೂಟ್ಯೂಬರ್ ಸಮೀರ್, ಆತನ ವಿರುದ್ಧ ಸಾಲು ದೂರುಗಳು ಈಗ ದಾಖಲಾಗ್ತಾ ಇದೆ. ಮತ್ತೊಂದು ದೂರು ದಾಖಲಾಗಿದೆ. ವಿಎಚ್ಪಿ ಮುಖಂಡ ಮಂಜುನಾಥ್ ಜೈನ್ ಈಗ ದೂರನ್ನ ಕೊಟ್ಟಿದ್ದಾರೆ. ಎಲ್ಲಿ? ಕಡೂರು ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿರೋದು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ದೂರು ದಾಖಲಾಗಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಅದು ಕಡೂರಿನಲ್ಲಿ ವಿಎಚ್ಪಿ ಮುಖಂಡರಾದಂತಹ ಮಂಜುನಾಥ್ ಜೈನ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರನ್ನ ದಾಖಲಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ದೂರೊಂದು ದಾಖಲಾಗಿದೆ. ಈ ಸಮೀರ್ ವಿರುದ್ಧ ಅನೇಕ ದೂರುಗಳು ಈಗ ದಾಖಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಂಕಷ್ಟಗಳು ಸಮೀರ್ಗೆ. ಯಾಕಂದ್ರೆ ಎಲ್ಲಾ ಕಂಪ್ಲೇಂಟ್ಸ್ ಅನೇಕ ಸ್ಟೇಷನ್ಗಳಲ್ಲಿ ಈಗ ದಾಖಲಾಗ್ತಾ ಇರೋದ್ರಿಂದ ಒಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನನ್ನ ಪಡೆದು ಬಂಧನದಿಂದ ಪಾರಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಏನು ಅನ್ನುವಂತಹ ಪ್ರಶ್ನೆ. ಜೊತೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ವಿಚಾರಣೆಗೂ ಕೂಡ ಹಾಜರಾಗಲೇಬೇಕಾಗುತ್ತೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಕಡೂರು ಠಾಣೆಯಲ್ಲಿ ಈಗ ಕೇಸ್ ಕೊಟ್ಟಿದ್ದಾರೆ, ದೂರನ್ನ ದಾಖಲು ಮಾಡಿದ್ದಾರೆ. ಒಂದು ಕ್ಷಣಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ನಿನ್ನೆ ಅಂದುಕೊಂಡ್ರು ಕೂಡ ಮುಂದಿನ ದಿನಗಳಲ್ಲಿ ಇದೆಯಲ್ಲ ಮತ್ತಷ್ಟು ಕೇಸ್ಗಳು ದಾಖಲಾಗ್ತಾನೆ ಇದೆ. ವಿಡಿಯೋ ಮಾಡಿ, ಎಐ ವಿಡಿಯೋ ಮಾಡಿ, ಆಧಾರರಹಿತ ಹೇಳಿಕೆಗಳನ್ನ ಕೊಟ್ಟು ಆರೋಪಗಳನ್ನ ಮಾಡಿ ಆ ನಂತರದಲ್ಲಿ ಆ ವಿಡಿಯೋದಲ್ಲಿ ಹಾದಿ ತಪ್ಪಿಸುವಂತಹ ವಿಚಾರಗಳನ್ನ ಹೇಳಿರೋದು, ಸುಳ್ಳು ಹೇಳಿರೋದು, ಇದೆಲ್ಲದಕ್ಕೂ ಕೂಡ ಆಧಾರಗಳನ್ನ ಕೊಡಬೇಕಾಗುತ್ತೆ. ಯಾವ ರೀತಿಯ ಆಧಾರಗಳನ್ನ ಸಮೀರ್ ಎಂಡಿ ರೆಡಿ ಮಾಡ್ಕೋತಾನೆ ಅನ್ನೋದು ಬೇರೆ ವಿಚಾರ. ಆದ್ರೆ ಆಧಾರಗಳೇ ಇಲ್ಲದೆ ಈಗ ಆರೋಪ ಮಾಡಿರೋದು ಬಹಳ ಕುತ್ತು ತರ್ತಾ ಇದೆ. ಮತ್ತೊಂದು ದೂರು ದಾಖಲಾಗಿದೆ.